ಎಲ್ರಿಗೂ ಜೋಳದ ರೊಟ್ಟಿ ಮಾಡ್ತಾ ಇದ್ದೀವಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಿಯಲ್ಲಿ. ಸೊ ಇವತ್ತಿನ ಮಟ್ಟಿಗೆ ಬೆಂಗಳೂರಲ್ಲಿ ಗಂಡ ಹೆಂಡತಿಗೆ ಒಂದೊಂದು ರೊಟ್ಟಿ ಮಾಡ್ಕೊಂಡು ತಿನ್ನೋದೇ ಕಷ್ಟ. ಅದರಲ್ಲಿ ನಮಗೀಗ 50 ರಿಂದ 60 ರೊಟ್ಟಿ ಬೇಕು ರಾತ್ರಿಗೆ. ನಮ್ಮ ಆಶಾಕಿರಣ ಓಲ್ಡ್ ಏಜ್ ಹೋಮ್ ಅಲ್ಲಿ ಜೋಳದ ರೊಟ್ಟಿ ಮತ್ತೆ ಜುನ್ಕ ಮಾಡಿದ್ದೆ. ಜುನ್ಕ ಅಂದ್ರೆ ಕಡಲೆ ಹಿಟ್ಟಿನ ಜುನ್ಕ ಅಂತ ಮಾಡ್ತೇವೆ. ಸೊ ಆ ಸಾಗು ಈ ಸಾಗು ಅಂತೆಲ್ಲ ಬೇಜಾರಾಗಿರ್ತೈತಿ ಡೈಲಿ ತಿಂದು ಡಿಫ್ರೆಂಟ್ ಆಗಿರ್ಲಿ ಅಂತ ಇವತ್ತು ಜುನ್ಕ ಮಾಡ್ತೀವಿ. ಎಷ್ಟು ರೊಟ್ಟಿ ಅದು ಈಗ 25 ಅದು? ಸೊ ನೋಡಿ ಎಷ್ಟು ಚೆನ್ನಾಗಿ ಉಗ್ತಾ ಇದಾವ ರೊಟ್ಟಿ. 26 50 ರೊಟ್ಟಿ ಮಾಡ್ಬಿಡ್ರಿ. ಬರೋಬ್ಬರಿ 50 ಬೇಕು ನಮಗ್ ರೊಟ್ಟಿ ಎಲ್ರಿಗೆ. ಕೆಲವೊಬ್ಬರಿಗೆ 2 ಕೆಲವೊಬ್ಬರಿಗೆ 1 ಅಲ್ವಾ ತೇಜಸ್ವಿನಿ? ಬೇಗ ಮಾಡ್ಬಿಟ್ರೆ ಪಲ್ಯ ರೆಡಿ ಇದೆಯಾ? ಅಷ್ಟ್ರಲ್ಲಿ ಇಷ್ಟು ರೊಟ್ಟಿ ಅದನು 30-40 ರೊಟ್ಟಿ ಆಗಿದ್ದಾವ. ಇದ್ರ ಒಂದು 20-30 ಆಗ್ತಾವನು. ರಸಮ್ ಏನಾಯ್ತು? ರೆಡಿ ಆಯ್ತೇನ್ರಿ? ಕುದೀತಾ ಇದೆ ಕೆಂಪು ರಸಮ್ಮು. ಓ ಸೂಪರ್. ಇದು ರೊಟ್ಟಿ ಓ ಎಷ್ಟು ಚೆನ್ನಾಗಿ ಉಗ್ತಾ ಇದೆ ನೋಡು ರೊಟ್ಟಿ. ಸೊ ಏನ್ ಮಜ್ಜಿಗೆ ಮಾಡ್ತಾ ಇದ್ದೀರಾ? ನೋಡಿ ನಮ್ಮ ಶಿವಾನಿ ಮಜ್ಜಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ.